ಇನ್ನು ಸರ್ಕಸ್ ಕಂಪನಿಗಳ ಬಗ್ಗೆ ನಿಮಗೆ ಒಂದು ಮುಖ್ಯವಾದ ವಿಚಾರ ಗೊತ್ತಿಲ್ಲ ಅನ್ಸುತ್ತೆ. ನಮ್ಮ ದೇಶಕ್ಕೆ ಸರ್ಕಸ್ ಅನ್ನ ಪರಿಚಯಿಸಿದ್ದೇ ನಾವುಗಳು, ಅಂದ್ರೆ ಕರ್ನಾಟಕದವರು. ನಿಮಗೆ ಆಶ್ಚರ್ಯ ಆಗಬಹುದು, ಆದರೂ ಇದು ಸತ್ಯ. ಎಷ್ಟೋ ವರ್ಷಗಳಿಂದ ಸರ್ಕಸ್ ಅನ್ನು ನೋಡ್ತಾನೆ ಬಂದಿದ್ದೀರಿ. ಆದರೆ ಸರ್ಕಸ್ಗೂ ನಮ್ಮ ಕರ್ನಾಟಕಕ್ಕೂ ಸಂಬಂಧ ಇದೆ ಅನ್ನೋ ವಿಷಯ ಹಲವರಿಗೆ ಗೊತ್ತೇ ಇಲ್ಲ. ಆದರೆ ಭಾರತ ಅಷ್ಟೇ ಅಲ್ಲ, ಇಡೀ ಏಷ್ಯಾ ಖಂಡಕ್ಕೆ ಅಲೆಮಾರಿ ಸರ್ಕಸ್ ಅನ್ನು ಪರಿಚಯಿಸಿದ್ದು ಕರ್ನಾಟಕನೇ. ಅದರಲ್ಲೂ ನಮ್ಮ ಬಿಜಾಪುರ ಛತ್ರೆ ಕುಟುಂಬ ಅನ್ನೋದು ಗೊತ್ತಿದೆಯಾ? ಆ ಕುಟುಂಬ 19ನೇ ಶತಮಾನದಲ್ಲೇ ಸರ್ಕಸ್ ಕಂಪನಿಯನ್ನು ಕಟ್ಟಿ ದೇಶಗಳಲ್ಲೆಲ್ಲ ತನ್ನ ಪ್ರದರ್ಶನವನ್ನು ಕೊಟ್ಟಿದೆ. ಇದರ ಕೀರ್ತಿ ಸಲ್ಲಬೇಕಾದದ್ದು ವಿಷ್ಣುಪಂತ್ ಛತ್ರೆಯವರಿಗೆ. ಇನ್ನೊಂದು ವಿಷಯ ಗೊತ್ತಾ? ಬಿಜಾಪುರಕ್ಕೆ ದ್ರಾಕ್ಷಿಯನ್ನು ಪರಿಚಯಿಸಿದ್ದು ಸಹ ಇದೇ ಕುಟುಂಬ. ಒಮ್ಮೆ ಕುರಂದ್ವಾಡಿಯ ರಾಜ ವಿಷ್ಣುಪಂತ್ ಛತ್ರೆ ರಾಯಲ್ ಇಟಾಲಿಯನ್ ಸರ್ಕಸ್ ನೋಡೋದಕ್ಕೆ ಹೋಗಿದ್ದರು. ಅದನ್ನು ನೋಡಿ ನಾವ್ಯಾಕಿಂತ ಸರ್ಕಸ್ ಕಂಪನಿಯನ್ನು ಭಾರತದಲ್ಲಿ ಆರಂಭಿಸಬಾರದು ಅಂದ್ಕೊಂಡು ಇಟಾಲಿಯನ್ ಸರ್ಕಸ್ನ ನಿರ್ದೇಶಕರನ್ನು ಕೇಳಿದಾಗ ಭಾರತದಲ್ಲಿ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿಡಿ ಅಂತ ಉತ್ತರ ಕೊಟ್ಟನು. ಈ ಮಾತನ್ನು ಕೇಳಿದ ವಿಷ್ಣುಪಂತ್ಗೆ ದುಃಖವಾಗಿ ಅಂದೇ ಹಠ ತೊಟ್ಟು ಭಾರತದಲ್ಲೂ ಸಹ ಇಂಥದ್ದೇ ಒಂದು ಸರ್ಕಸ್ ಕಂಪನಿಯನ್ನು ಮಾಡೋದಾಗಿ ಶಪಥ ಮಾಡಿದ. ಅದರ ಪರಿಣಾಮವೇ ರಾಯಲ್ ಇಂಡಿಯನ್ ಸರ್ಕಸ್ ಕಂಪನಿ. ಈ ರಾಯಲ್ ಇಂಡಿಯನ್ ಸರ್ಕಸ್ ಕಂಪನಿ ಆರಂಭವಾದಾಗಿಂದ ದೇಶದ ಮೂಲೆ ಮೂಲೆಗಳಲ್ಲಿ ತನ್ನ ಪ್ರದರ್ಶನಗಳನ್ನು ಕೊಡ್ತಾ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇಷ್ಟೆಲ್ಲ ಸಾಧನೆಗೆ ಅಂದರೆ ಸರ್ಕಸ್ ಕಂಪನಿಯನ್ನು ಸ್ಥಾಪಿಸಿ ದೇಶದಲ್ಲೆಲ್ಲ ಶೋಗಳನ್ನು ಕೊಡುವಂತೆ ಮಾಡೋದಕ್ಕೆ ಸಹಕಾರ ಕೊಟ್ಟವರು ಯಾರು ಗೊತ್ತಾ? ಮತ್ತಾರೂ ಅಲ್ಲ, ವಿಷ್ಣುಪಂತನ ಹೆಂಡತಿ. ಈ ದ ಗ್ರೇಟ್ ಬಾಂಬೆ ಇಂಡಿಯನ್ ಸರ್ಕಸ್ ಕಂಪನಿಯಲ್ಲಿ ಬರೀ ನಮ್ಮವರೇ ಮಾತ್ರ ಇಲ್ಲ, ತಾಂಜೇನಿಯಾದ ಯುವಕರು ಕೂಡ ಕೆಲಸ ಮಾಡ್ತಾರೆ. ಯಾವುದೇ ಆಧಾರ ಇಲ್ಲದೆ ಮಲ್ಲಕಂಬ ಪ್ರದರ್ಶನ ಕೊಡೋದರಲ್ಲಿ ಇವರು ಎತ್ತಿದ ಕೈ. ಇದು ಕೂಡ ಒಂದು ಪ್ರಮುಖ ಆಕರ್ಷಣೆಯಾಗಿದೆ. ಇನ್ನು ಈ ಕಂಪನಿಯಲ್ಲಿ ಆನೆಯ ಫುಟ್ಬಾಲ್ ಆಟ ಅತ್ಯಂತ ಮಜಾ ಬರುತ್ತೆ. ಇಲ್ಲಿ ನಡೆಯುವ ಅನೇಕ ಪ್ರದರ್ಶನಗಳು ಮಕ್ಕಳಿಗೆ ಅತ್ಯಂತ ಆಕರ್ಷಣೀಯವಾಗಿದೆ. ಹಿಂದಿನಷ್ಟು ಜನ ಸರ್ಕಸ್ಗೆ ಬರ್ತಾ ಇಲ್ಲವಾದರೂ ಕೆಲವರಾದರೂ ಬಂದೇ ಬರ್ತಾರೆ. ಇದರಿಂದ ಇವರುಗಳ ಹೊಟ್ಟೆ ತುಂಬುತ್ತೆ ಎಂಬುದು ಒಳ್ಳೆಯ ಸಂಗತಿ. ಒಂದು ಸರ್ಕಸ್ ಕಂಪನಿ ಅಂದರೆ ಕಮ್ಮಿ ಅಂದರೂ 500 ಜನ ಕೆಲಸ ಮಾಡ್ತಾರೆ. ಬಾಂಬೆ ಸರ್ಕಸ್ನಲ್ಲಿ ಕೆಲಸ ಮಾಡೋರೆಲ್ಲ ಸುಮಾರು 2 ದಶಕಗಳಿಂದ ಇಲ್ಲಿಯೇ ಕೆಲಸ ಮಾಡ್ತಾ ಇದ್ದಾರೆ. ಇವರು ಮನೋಜ್, ಸಾಹಸ ಕಲಾವಿದ. ಇವರ ತಂದೆ ತಾಯಿ ಇಲ್ಲಿಯೇ ಕೆಲಸ ಮಾಡ್ತಾ ಇದ್ರಂತೆ. ತಂದೆಯ ಜುಗ್ಲಿಂಗ್ ನೋಡಿ ನೋಡಿ ನಾನು ಕಲಿತೆ ಅಂತಾರೆ ಮನೋಜ್. ಆದರೆ ವಯಸ್ಸಾದ ನಂತರ ಏನ್ ಮಾಡೋದು ಎನ್ನುವುದೇ ಚಿಂತೆ ಅಂತ ಹೇಳ್ತಾರೆ. जब तक है, जब तक सब कुछ सलामत है, तो सर्कस है. तो उनका कहना ये है कि जितना जल्दी हो सके सर्कस सब छोड़ दो. ऐसा कुछ घर में, क्योंकि ज़्यादा बुढ़ापे में सर्कस में कुछ कर नहीं सकते. जब तक सही सलामत जब तक सर्कस है, फिर ज़्यादा उम्र होने के बाद में. इसलिए उनका कहना है कि कुछ भी बाहर धंधा करके अपने घर में, हम भी गुजरात से, हम लोग गुजरात से, तो गुजरात में कुछ भी काम करके वहाँ बच जाओ, छोड़ दो. तो इसमें क्या, हम जो हमारे बच्चे होंगे वो बाहर के, फिर उनको सर्कस में लाइफ नहीं रहेगा उनका. ಮನೋಜನ ಹೆಂಡತಿ ಮೋನಾ ಇದೇ ಸರ್ಕಸ್ ಕಂಪನಿಯಲ್ಲಿ ಗನ್ ಶೂಟಿಂಗ್ ಮಾಡ್ತಾರೆ. ಅವರಿಗೆ ಇಲ್ಲಿಂದ ಹೋಗೋದಕ್ಕೆ ಮನಸ್ಸೇ ಇಲ್ಲ. ಮಹಿಳೆಯರಿಗೆ ಇಲ್ಲಿಗಿಂತ ಸೇಫ್ ಪ್ಲೇಸ್ ಇನ್ನೊಂದಿಲ್ಲ ಅಂತಾರೆ. ಆದರೆ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದು ಇಲ್ಲಿದ್ದರೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. अभी मैं हुला हुप ऐड करती हूँ और गन शूटिंग करती हूँ, पैरेट शो करती हूँ और रूलर बैलेंस होता है वो करती हूँ. जी आजकल महंगाई इतनी है, दोनों मिलके करेंगे तभी होगा. एक के करने से होगा नहीं. मेरे हस्बैंड बोलते हैं आप घर में बैठो, मैं कमा के भेजूंगा, मगर दोनों मिलके करेंगे तभी गृहस्थी आगे बढ़ेगी, तभी हम अपना घर ले पाएंगे. ಇನ್ನು ಕಳೆದ 4 ತಲೆಮಾರಿನಿಂದ ಸರ್ಕಸ್ನಲ್ಲಿಯೇ ಕೆಲಸ ಮಾಡ್ತಾ ಇರುವ ಕುಟುಂಬ ಅಂದರೆ ಅದು ಸುಭಾಷ್ ಜೈ ಸಿಂಗ್ ಕುಟುಂಬ ಮಾತ್ರ. ಇನ್ನು ಇದರ ಸಹವಾಸ ಸಾಕು, ಸರ್ಕಸ್ನಲ್ಲಿಯೇ ನನ್ನ ಮಕ್ಕಳು ಕೆಲಸ ಮಾಡೋದು ನನಗಿಷ್ಟ ಇಲ್ಲ, ಹೀಗಾಗಿ ಕಷ್ಟವಾದರೂ ಸರಿ ಹೊರಗೆ ಬೋರ್ಡಿಂಗ್ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. मम्मी पापा सर्कस में था पहला बोलने से बहुत से वो लोग भी अच्छा आर्टिस्ट था, बोला कमला सर्कस वगैरह भी सब था. उसके बाद वो लोग को देख के मैं भी सब बच्चों ने इंटरेस्ट लग गया सर्कस करने के लिए. फिर जिम्नास्टिक्स करने लगा पहला स्टार्टिंग. उसका जिम्नास्टिक्स से तो बाहर देश गया था.
6-7 साल बाहर दिया, फिर इंडिया में आया, फिर इंडिया में आने का साइकिलिंग सीखा, साइकिलिंग में जोश लग गया, साइकिलिंग को अच्छा करके मैं एक ही आइटम किया। ಮನೆಯಲ್ಲಿನ ಆರ್ಥಿಕ ಸಮಸ್ಯೆಯಿಂದ ಸರ್ಕಸ್ ಕಂಪನಿ ಸೇರಿಕೊಂಡ ಮೇರಿ ಕಳೆದ 20 ವರ್ಷದಿಂದ ಇಲ್ಲಿಯೇ ಸೈಕ್ಲಿಂಗ್ ಸ್ಟಂಟ್ ಮಾಡ್ತಾ ಇದ್ದಾಳೆ. ಸರ್ಕಸ್ನಲ್ಲಿ ಎಲ್ಲವೂ ಸರಿ ಇದೆ ಎನ್ನುವ ಮೇರಿ ಕುಟುಂಬದ ಜೊತೆಗಿರೋದಕ್ಕೆ ಮಾತ್ರ ಸಾಧ್ಯವಿಲ್ಲ, ಅದೇ ಬೇಸರ ಅಂತಾರೆ. ದೇಹದಲ್ಲಿ ಶಕ್ತಿ ಇರೋವರೆಗೆ ಮಾತ್ರ ಕೆಲಸ, ನಂತರ ಮುಂದೇನು ಎಂಬ ಪ್ರಶ್ನೆ ಸದಾ ಕಾಡುತ್ತೆ ಅಂತಾರೆ. ऐसे ही सर्कस में मतलब जैसा कि हम लोग 5 भाई बहन, पिताजी को ऐसा इतना आदमी को पालना का मुश्किल, इसके लिए पहले मेरा दीदी भी आया, थोड़ा दिन के बाद मैं आ गया सर्कस में। अभी तो लाइफ में बहुत कुछ चेंज है क्योंकि सब कुछ तो सर्कस से ही बना लिया हम। हाँ वो सब है बेटर है, सब लोग अपना अपना काम में लग गया। सर्कस से भी हम बहुत मदद किया घर में, सब कुछ अभी अच्छा ही है। ನಾವು ನೀವೆಲ್ಲ ಮನರಂಜನೆಗಂತ ಸರ್ಕಸ್ ನೋಡೋದಕ್ಕೆ ಹೋಗಿ ನಕ್ಕು ಬರ್ತೇವೆ. ಆದರೆ ನಮ್ಮನ್ನ ನಗಿಸೋ ಅವರ ಜೀವನಗಾಥೆ ಹೀಗಿರುತ್ತೆ ನೋಡಿ. ಇನ್ನು ಮುಂದೆ ನಿಮ್ಮ ಊರಿಗೇನಾದರೂ ಸರ್ಕಸ್ ಕಂಪನಿಗಳು ಬಂದರೆ ಒಂದು ಬಾರಿ ಭೇಟಿ ಕೊಟ್ಟು ಬನ್ನಿ. ಶೀಲಾ ದೀಕ್ಷಿತ್ ಹೆಸರಿಗೆ ಟಕ್ಕರ್ ಕೊಡಬಲ್ಲ ಯಾವುದೇ ಹೆಸರು ಸದ್ಯಕ್ಕೆ ಬಿಜೆಪಿ ಬಳಿ ಇಲ್ಲ.